ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ನಾವಿವತ್ತು ಗೋಧಿ ಹಾಲ್ಬಾಯ್ ಮಾಡೋಣ. ಗೋಧಿ ಹಾಲ್ಬಾಯ್ ಮಾಡೋಕ್ಕೆ ನಾನೊಂದು ಲೋಟ ಇಡೀ ಗೋಧಿನ ನೆನೆಸಿಟ್ಕೊಳ್ತಾ ಇದ್ದೀನಿ. ಅದೊಂದು 6ರಿಂದ 7 ಗಂಟೆ ಕಾಲ ನೆನಿಬೇಕು. ಚೆನ್ನಾಗಿ ನೆಂದಷ್ಟು ಹಾಲು ಚೆನ್ನಾಗಿ ಬಿಡುತ್ತೆ ಅಂತ ನೋಡಿ. ಆ ನೆಂದಿರೋ ಗೋಧಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಗೋಧಿಗೆ 1 ಲೋಟ ಕಾಯಿ ತುರಿ, ಹಾಗೆ 1 ಲೋಟ ಜೋನಿ ಬೆಲ್ಲ ತಗೋತಾ ಇದ್ದೀನಿ. ನಮ್ಮ ಮಲೆನಾಡು ಮತ್ತು ಸೌತ್ ಕೆನರಾ ಕಡೆಗೆ ಭಾರಿ ಫೇಮಸ್ ಕಣ್ರಿ ಜೋನಿ ಬೆಲ್ಲ. ಆ ಜೋನಿ ಬೆಲ್ಲ ಹಾಕಿ ಮಾಡೋಣ, ರುಚಿ ತುಂಬ ಚೆನ್ನಾಗಿರುತ್ತೆ. ಆಲೆ ಮನೆಯಿಂದ ಡೈರೆಕ್ಟಾಗಿ ತೊಗೊಂಡು ಬರ್ತೀವಿ. ಈ ಹಾಲ್ಬಾಯಿಗೆ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ, ಅದು ಗೋಡಂಬಿ. ಗೋಡಂಬಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ. ಅದಕ್ಕೊಂದು 4 ಏಲಕ್ಕಿ. ಈ ಇಷ್ಟನ್ನು ಮಿಕ್ಸಿಲಿ ನೀಟಾಗಿ ರುಬ್ಕೊಳ್ಳೋಣ. ನೀಟಾಗಿ ರುಬ್ಬಿ ಚೂರು ನೀರು ಹಾಕಿ ಡೈಲ್ಯೂಟ್ ಮಾಡಿಕೊಂಡು ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಇದೇ ಥರ 2 ಸರಿ ಅದನ್ನು ರುಬ್ಕೊಂಡು ಹಾಲು ತೆಗಿಬೇಕು. 1 ಸರಿ ರುಬ್ಬಿ ಹಾಲು ತೆಗೆದು ಮತ್ತೊಂದು ಸರಿ ರುಬ್ಬಿ ನೀಟಾಗಿ ಹಾಲು ತೆಗೆದು, ಹಾಗಾಗಿ ಅದ್ರದ್ದು ಪೂರ್ತಿ ಸತ್ವ ಅದು ಬಿಟ್ಕೊಳ್ಳುತ್ತೆ ಅಂತ. ಇವಾಗ ಇನ್ನೊಂದು ಮ್ಯಾಟರ್ ಏನಂದರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ನಾವು ತುಂಬ ಜನಕ್ಕೆ ರೀಚ್ ಆಗ್ತೀವಿ. ಅವಾಗ ನೋಡಿ, 2 ಸರಿ ಹಾಲನ್ನು ನೀಟಾಗಿ ತೆಗೆದಿದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸ್ತಾ ಬರೋಣ. ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪನ ಸ್ವಲ್ಪನೇ ಹಾಕ್ಕೊಳ್ತಾ ಬರೋಣ. ಆವಾಗ ಗೋಧಿ ಹಾಲ್ಬಾಯಿ ಏನಿದೆಯಾ, ಆ ಮಿಕ್ಸ್ಚರ್ ಏನಿದೆಯಲ್ಲ, ಆ ತುಪ್ಪನ ಚುಚೂರೆ ಹೀರ್ಕೊಂಬರತ್ತೆ. ಬೆಣ್ಣೆ ಥರ ಆಗತ್ತೆ ಕಣ್ರಿ ಈ ಸ್ವೀಟು. ನೀವೇ ನೋಡಿರಂತೆ ಹೇಗೆ ಬರುತ್ತೆ ಅಂತ. ಸಾಮಾನ್ಯವಾಗಿ ಹಾಲ್ಬಾಯಿನ ತುಂಬ TDS ಪ್ರೋಸೆಸ್ಸು, ಕಷ್ಟ ಅಂತಾರೆ. ಆದರೆ ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದು ನೀಟಾಗಿ ಬೆಲ್ಲನ ಪಾಕ ಮಾಡಿ ಇದು ಮಾಡಿ ಎಲ್ಲ ಮಾಡೋದಕ್ಕೆ ರಗಳೆ ಆಗುತ್ತೆ. ಏನಂದರೆ ಕರೆಕ್ಟಾಗಿರೋ ಪ್ರಪೋರ್ಷನ್ ಇರಬೇಕಷ್ಟೆ. 1 ಲೋಟ ಕಾಯಿ ತುರಿ, 1 ಲೋಟ ಗೋಧಿ, 1 ಲೋಟ ಬೆಲ್ಲ, ಈಕ್ವಲ್ ಆಗಿರಬೇಕು 3. ತುಪ್ಪ 1ರಿಂದ 1.25 ಲೋಟದಷ್ಟು ಹಿಡಿಸುತ್ತೆ. ಕೆಲವು ಸರಿ ನಾವೇನು ತೊಗೊಂಡಿದ್ದೀವಿ ಪದಾರ್ಥ ಅದ್ರ ಮೇಲ್ಗಡೆ ಅಕಸ್ಮಾತ್ ಗಟ್ಟಿ ಬೆಲ್ಲ ತೊಗೊಂಡಿದ್ರೆ ತುಪ್ಪ ಕಮ್ಮಿ ಹಿಡಿಸ್ಬಹುದು, ಇಲ್ಲ ನೀರು ಬೆಲ್ಲ ತೊಗೊಂಡಿದ್ರೆ ತುಪ್ಪ ಸ್ವಲ್ಪ ಜಾಸ್ತಿ ಹಿಡಿಸ್ಬಹುದು. ಅದನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಲೋಟ ಅಂತೂ ಬೇಕೇ ಬೇಕಾಗುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೂ ಆಗಬಹುದು. ನೋಡಿ, ನಿಧಾನಕ್ಕೆ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ಹಾಲ್ಬಾಯಿ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ತಗೊಳ್ಳಿ. ಆ ಮಿಕ್ಸ್ಚರ್ನ ಒಂಚೂರು ಈ ನೀರಲ್ಲಿ ಹಾಕಿರೋದು ನೋಡಿ, ಅದು ಉಂಡೆ ಕಟ್ಕೊಂಡು ಬರಬೇಕು. ನಾವು ಹಿಂಗೆ ಕೈಯಲ್ಲಿ ಹಿಂಗಂದ್ರೆ ಅದು ಉಂಡೆ ಆಗಬೇಕು. ನೋಡಿ, ನಾನು ಈಗ ಮಾಡ್ತಾ ಇದ್ದೀನಿ, ಅದು ಬರ್ತಾ ಇಲ್ಲ. ಮತ್ತೊಂದು ಸರಿ ಹಾಕ್ತೀನಿ ನೋಡಿ. ನೋಡಿ ಜಾರಿ ಹೋಗುತ್ತೆ. ನೋಡಿ, ಇನ್ನೂ ಬೆಂದಿಲ್ಲ ಇದು. ಆ ನೀರಿಗೆ ಹಾಕಿದ ತಕ್ಷಣ ನಾವು ಕೈ ಹಿಂಗಂದ್ರೆ ಅದು ನೀಟಾಗಿ ಉಂಡೆ ಆಗಬೇಕು. ಆವಾಗ ಹಾಲ್ಬಾಯಿ ಆಗಿದೆ ಅಂತ ಅರ್ಥ. ನೋಡಿ, ಇವಾಗಲೂ ಆಗಿಲ್ಲ ಅದು. ಹೇಗೆ ನೋಡಿ, ಹೇಗೆ ಬರ್ತಿದೆ ನೋಡಿ. ಒಂದೇ ತೊಂದರೆ ಅಂದರೆ ನಿಧಾನಕ್ಕೆ ಸುಮಾರು ಹೊತ್ತು ಮಗಚ್ಬೇಕಾಗತ್ತೆ ಇದನ್ನು, ಇಲ್ಲ ಅಂದರೆ ಬೇಗ ತಳ ಹಿಡಿಯುತ್ತೆ.
ಈಗ ನೋಡಿ ಹೇಗೆ ಬಂತು ನೋಡಿ, ಹೇಗಂದ್ರೆ ನೋಡಿ ಹೇಗೆ ಉಂಡೆ ಬರ್ತಾ ಇದೆ ನೋಡಿ. ನೋಡಿ ಈಗ ಈಸಿಯಾಗಿ ಈಗ ಉಂಡೆ ಥರ ಬಂದ್ರೆ ಆಗಿದೆ ಅಂತ ಅರ್ಥ. ಇವಾಗ ನಾನೊಂದು ಪ್ಲೇಟಲ್ಲಿ ಬಾಳೆ ಎಲೆ ಹಾಕ್ಕೊಂಡು ಅದಕ್ಕೆ ಅದನ್ನು ಬಗ್ಗಿಸ್ಕೊಳ್ತೀನಿ. ನಿಮ್ಮ ಹತ್ರ ಬಾಳೆ ಎಲೆ ಅಂದರೂ ಪರವಾಗಿಲ್ಲ, ನೀವು ಒಂದು ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಂಡು ಅದಕ್ಕೆ ಅದನ್ನು ಹಾಕ್ಕೊಳ್ಬಹುದು. ಇದ್ರ ಮೇಲ್ಗಡೆಗೆ ಡೆಕೋರೇಷನ್ಗೆ ಅಂತ ಸ್ವಲ್ಪ ಗಸಗಸೆ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಒಣಕೊಬ್ಬರಿ ತುರಿನೂ ಸೇರಿಸ್ಕೊಳ್ಬಹುದು. ಇದು ಕೂಡ ಬಹಳ ಹಳೆಯ ಕಾಲದ ಸಾಂಪ್ರದಾಯಿಕವಾಗಿರೋ ತಿಂಡಿನೇ. ಗೊತ್ತಿರೋರಿಗೆ ಹಳೆ ಕಾಲದ್ದು ಮರ್ತೋಗಿದೆ, ಗೊತ್ತಿಲ್ಲದೆ ಇರೋರಿಗೆ ತುಂಬ ಹೊಸ ತಿಂಡಿ ಅನ್ನೋ ಥರ. ಅದನ್ನು ಸ್ವಲ್ಪ ಹೊತ್ತು ಸೆಟ್ಟಾಗಕ್ಕೆ ಬಿಟ್ಬಿಟ್ಟು ನಿಧಾನ ಕಟ್ ಮಾಡ್ಕೊಳ್ಳೋಣ. ನೋಡಿ ಒಳ್ಳೆ ಬೆಣ್ಣೆ ಥರ ಬಂದಿದೆ. ಹಲ್ಲಿಲ್ದೇ ಇರೋರು ಕೂಡ ಗುಳುಮ್ ಅಂತ ನುಂಗ್ಬಿಡ್ಬೋದು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಲ್ಲು ಬರ್ದೇ ಇರೋ ಮಕ್ಕಳಿಗೆ ಕೂಡ ಆರಾಮಾಗಿ ಕೊಡ್ಬೋದು. ನೋಡಿ ಹೇಗೆ ಬರ್ತಿದೆ ನೋಡಿ, ಅದು ಪೀಸ್ ತುಂಡು ಮಾಡಿದ್ರೆ ಹೇಗೆ ಬರುತ್ತೆ ನೋಡಿ. ನಮ್ಮ ಮನೇಲಂತೂ ಇದು ಎಲ್ರಿಗೂ ಫೇವ್ರೇಟ್. ನೀವು ಟ್ರೈ ಮಾಡಿ ನೋಡಿ ಮನೇಲಿ ಹೇಗೆ ಬಂತು ಅಂತ ತಿಳಿಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದ್ಸರಿ ಸಬ್ಸ್ಕ್ರೈಬ್ ಬಟನ್ ಹೆಂಗೆ ಪ್ರೆಸ್